ಆತ್ಮೀಯ ರೈತ ಬಾಂಧವರಿಗೆಲ್ಲರಿಗೂ ನಮಸ್ಕಾರ. ಬಯೋಗ್ರೀನ್ ಫಲಿತಾಂಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುಜಲ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಜೈಪುರ ಎನ್ನುವ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ಜಯಣ್ಣವರು ಇದ್ದಾರೆ, ರೈತರು. ಸೊ ಅವರು ನಮ್ಮ ಕಾಂಪೋಸ್ಟ್ನ ಕಳೆದ ಒಂದು 5 ವರ್ಷದಿಂದ ಬಳಸ್ತಾ ಇದ್ದು ಅವರ ಅನಿಸಿಕೆನ ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆ. ಏನು ಹೇಳಿದ್ದಾರೆ ಅಂತೇಳಿ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸುಜಲ್, ಇದು ಸರ್ ನೀವು ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಾ? 4-5 ವರ್ಷದಿಂದ ಬಳಸ್ತಾ ಸರ್. 4-5 ವರ್ಷದಿಂದ ಬಳಸ್ತಾ ಇದ್ದೀರಾ. ಯಾವ ರೀತಿ, ಎಷ್ಟು ಒಂದು ಗಿಡಕ್ಕೆ ಸರ್ ನೀವು ಎಷ್ಟೆಷ್ಟು ಹಾಕ್ತಾಯಿದ್ರಿ? ಸರ್ 7ರಿಂದ 8 kg ಆಗ್ತಾಯಿದ್ವಿ. 7ರಿಂದ 8 kg ಪ್ರಮಾಣ ಯಾವ ರೀತಿ ಆಗ್ತಾಯಿದ್ರಿ ಸರ್? ಅದು ಗಿಡದಿಂದ 1.5 ಅಡಿ 2 ಅಡಿ ದೂರ ಮಾಡಿಬಿಟ್ಟು ಹಾಕಿ ಬೇಸಾಯನಾರು ಮಾಡ್ಬೋದು, ಇಲ್ಲ ಹಂಗೆ ತೋಡ್ಬಿಟ್ಟು ಹಾಕ್ಯಾರ ಮೇಲ್ಗಡೆನೆ ಹಾಕಿ ಗಿಡ ಸುತ್ತ ಹಾಕ್ಬಿಟ್ಟು ಉಳುಮೆ ಮಾಡಿ. ಎಷ್ಟು ದೂರದಲ್ಲಿ? 1.5 ಅಡಿ 1.5 ಅಡಿಯಿಂದ 2 ಅಡಿ ದೂರ ಹಾಕಿದ್ವಿ. 1.5 ಅಡಿಯಿಂದ 2 ಅಡಿ ದೂರ ಇದು ಬುಡಕ್ಕೆ ಹಾಕ್ಬಿಟ್ಟು ಕಲ್ಟಿವೇಶನ್ ರೋಟ್ರಿ ಹೊಡಿತಿದ್ರ ಅಥವಾ ರೋಟ್ರಿ? ಓಕೆ. ಇದು ಸರ್ ಎಷ್ಟೆಷ್ಟು ಕೆಜಿ ಹಾಕ್ತಿದ್ರಿ ನೀವು? ಅದೇ ಸರ್ 7ರಿಂದ 8 kg. 7ರಿಂದ 8 kg. ಎಷ್ಟು ವರ್ಷದಿಂದ ಬಳಸ್ತಿದ್ರಿ ಸರ್? 5 ವರ್ಷದಿಂದ ಬಳಸ್ತಾ ಇದ್ವಿ. 5 ವರ್ಷದಿಂದ ಬಳಸ್ತಾ ಇದ್ದೀರಾ. ಅಡಿಕೆ ಗಿಡದಲ್ಲಿ ಈಗ ನಿಮಗೆ ಮೇಜರ್ ಆಗಿ ಅಂದರೆ ಹೆಚ್ಚಿನದಾಗಿ ಏನು ವ್ಯತ್ಯಾಸ ಕಾಣ್ತಾ ಇದೆ? ವ್ಯತ್ಯಾಸ ಸರ್, ಫಸ್ಟು ನಾವು ರಾಸಾಯನಿಕ ಗೊಬ್ಬರ ಉಪಯೋಗಿಸ್ಬೇಕಾದ್ರೆ ಅಷ್ಟು ಫಸಲು ಹಿಡಿತಿರಲಿಲ್ಲ. ಈಗ ನೆಲ ಸ್ಮೂತ್ ಆಗಿದೆ, ಗಿಡ ದಷ್ಟಪುಷ್ಟವಾಗಿದ್ದಾವೆ, ಇನ್ನು ಹರಳುವುದು ಕಡಿಮೆ ಆಗಿದೆ, ಇನ್ನು ಕಾಯಿ ಸೀಳುವಿಕೆ ಕಡಿಮೆ ಆಗಿದೆ. ಪರವಾಗಿಲ್ಲ ಸರ್. ಕಾಯಿ ಸೀಳೋದು, ಹರಳು ಉದುರೋದು, ಒಂಬಾಳೆಗಳು ಒಣಗೋದು ಎಲ್ಲ ಕಡಿಮೆ ಆಗಿದೆ. ಇಳುವರಿ ಹೆಂಗಿದೆ ಸರ್? ಇಳುವರಿನೂ ಪರವಾಗಿಲ್ಲ ಸರ್, ಚೆನ್ನಾಗಿದೆ ಇಳುವರಿ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಯಾವ ರೀತಿ ಅಡಿಕೆ ಇಳುವರಿ ಫಸಲು ಯಾವ ರೀತಿ ಕಚ್ಚಿದೆ ಮತ್ತು ಇಳುವರಿ ಯಾವ ಥರ ಬರ್ತಾ ಇದೆ. ಹೊಂಬಾಳೆಗಳು ಯಾವುದೇ ರೀತಿ ಒಣಗಿಲ್ಲ ಅಷ್ಟಾಗಿ. ಮೊದಲು ಏನೂ ಇರಲಿಲ್ಲ ಸರ್, ಸುಮಾರು ಬಿಡೋದು, ಎಲ್ಲವ ಉದುರೋಗೋದು, ಗೊನೆ ಒಣಗೋದು. ಹಾಕಿದ್ಮೇಲೆ ಪರವಾಗಿಲ್ಲ. ಅಂದರೆ ಗೊಬ್ಬರ ಬಳಸೋದಕ್ಕಿಂತ ಮುಂಚೆ ಉದುರೋಗೋದು, ಎಲ್ಲ ಉದುರು ಬಿಡೋದೆಲ್ಲ ಒಣಗೋಗ್ಬಿಡೋದು, ಪರವಾಗಿಲ್ಲ ಸ್ವಲ್ಪ. ಈಗ ಗೊಬ್ಬರ ಹಾಕಿದ್ಮೇಲೆ ನಿಮಗೆ ವ್ಯತ್ಯಾಸ ಕಾಣ್ತಾ ಇದೆ? ಕಾಣ್ತಾ ಇದೆ. ಓಕೆ. ಚೆನ್ನಾಗಿದೆ. ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಗೊನೆ ಬರ್ತಾ ಇದೆ? 4ರಿಂದ 5 ಗೊನೆ ಬರ್ತಾಯಿದೆ ಸರ್. 4ರಿಂದ 5 ಗೊನೆ. ಟೋಟಲ್ ಆಗಿ ನಿಮಗೆ ಇಳುವರಿ ಜಾಸ್ತಿ ಆಗಿದೆ? ಜಾಸ್ತಿ ಆಗಿದೆ ಸರ್. ಇದಕ್ಕಿಂತ ಮುಂಚೆ ಏನು ಅನಿಸ್ತಾ ಇತ್ತು? ಈಗ ಬಯೋಗ್ರೀನ್ ಕಾಂಪೋಸ್ಟ್ನ ಬಳಸೋದಕ್ಕಿಂತ ಮುಂಚೆ ಹೆಂಗಿತ್ತು ನಿಮ್ದು? ಅದೇ ಹರಳೆಲ್ಲ ಉದುರೋದು, ಜಾಸ್ತಿ ಕಾಯಿ ಸೀಳೋದು, ಫಸಲು ಕಡಿಮೆ ಹಿಡಿಯೋದು, ಫಸಲು ಕಡಿಮೆ ಕಟ್ತಾಯಿತ್ತು. ಅದಾದ್ಮೇಲೆ ನಿಮಗೆ ಬಳಸಕ್ಕೆ ಶುರು ಮಾಡಿದ್ಮೇಲೆ ನಿಮಗೆ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಈ ಗಿಡಕ್ಕೆ ಸರ್, ಈ ಅಡಿಕೆ ಗಿಡ ಇದೆ ಸರ್, ಒಂದು 500 ಗಿಡ ಇದೆ. 3 ವರ್ಷದ ಮೇಲೆ 2 ತಿಂಗಳು ಆಗಿದೆ. ಒಂದು 20 ಒಂಬಾಳೆ ಹೊಡೆದಿದೆ ಸರ್. 20 ಒಂಬಾಳೆ ಹೊಡೆದಿದೆ. 3 ವರ್ಷಕ್ಕೆ ಹುಸಿ ಒಂಬಾಳೆ ಹೊಡೆದಿದೆ ಸರ್. ಇದು ಈಗ 4 ವರ್ಷದ ಸರ್? ಈಗ 3 ವರ್ಷದ ಮೇಲೆ 2 ತಿಂಗಳಾಗಿದೆ ಸರ್. 3 ವರ್ಷದ ಮೇಲೆ 2 ತಿಂಗಳು. ಜುಲೈ ಆಗಿ 3 ವರ್ಷ 2 ತಿಂಗಳಾಗಿದೆ. 3 ವರ್ಷದ ಮೇಲೆ 2 ತಿಂಗಳಾಗಿದೆ. ಓಕೆ. ಹುಸಿ ಒಂಬಾಳೆ ಹೊಡೆದಿದೆ ಸರ್, ಒಂದು 20 ಹೊಡೆದಿದೆ. ಹುಸಿ ಒಂಬಾಳೆ ಒಂದು 20 ಹೊಡೆದಿದೆಯಾ? ಇನ್ನೂ ಒಂದು 2 ವರ್ಷ ಬೇಕು ಪೂರ್ತಿ ಕವರ್ ಆಗೋದಕ್ಕೆ. 5 ವರ್ಷಕ್ಕೆ ಹೆಚ್ಚು ಕಮ್ಮಿ ಎಲ್ಲ ಫಸಲು ಬಿಡುತ್ತೆ ಸರ್. ಪರವಾಗಿಲ್ಲ, ಎಲ್ಲ ಒಂಬಾಳೆ ಹೊಡ್ತೇವೆ, ಎಲ್ಲ ಫಸಲು ಆಗುತ್ತೆ. 5 ವರ್ಷಕ್ಕೆ. ಆಮೇಲೆ ಸರ್, ನೀವು ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಸಾಕಷ್ಟು ಜನ ಬಳಸ್ತಾ ಇರೋದು, ಜೈಪುರ ಗ್ರಾಮದಲ್ಲಿ ಸಾಕಷ್ಟು ಜನ ಬಳಸ್ತಾ ಇರೋದು. ನಮ್ಮ ಗ್ರಾಮದಲ್ಲಿ ಒಂದು 50 ಮನೆ ಇದೆ ಸರ್. ಒಂದು 20 ಮನೆ ಬಳಸ್ತಾ ಇದೆ ಸರ್. ನಾವು ನಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲ ಹೇಳಿದ್ವಿ, ಅವರು ಆಗ್ತಾ ಇದ್ದಾರೆ. ಸ್ನೇಹಿತರಿಗೆಲ್ಲ ಹೇಳಿದ್ವಿ, ಆಗ್ತಾ ಇದ್ದಾರೆ. ಈಗ ತೆಂಗಿನ ಗಿಡದಲ್ಲೂ ನೀವು ಹಾಕಿದ್ರಲ್ಲ? ಬರ್ರಿ, ತೆಂಗಿನ ಗಿಡಕ್ಕೂ ಬಳಸಿದ್ರಲ್ವಾ ನೀವು? ತೆಂಗಿನ ಗಿಡಕ್ಕೂ ಹಾಕಿದ್ವಿ ಸರ್. ಒಂದು ಮರಕ್ಕೆ 10 kg ಹಾಕಿದ್ವಿ. ತೆಂಗಿನ ಗಿಡಕ್ಕೆ ಒಂದೊಂದು ಮರಕ್ಕೆ 10 kg ಹಾಕಿದ್ವಿ. ಅದನ್ನು ಅದೇ ರೀತಿನೇ ಸುತ್ತ ಚೆಲ್ಬಿಟ್ಟು ಸುತ್ತ ಹಾಕ್ಬಿಟ್ಟು ಕಲ್ಟಿವೇಶನ್ ಮಾಡಿಬಿಡು. ಕಲ್ಟಿವೇಶನ್ ಮಾಡಿದಿರಲ್ಲ. ತೆಂಗಿನ ಗಿಡದಲ್ಲಿ ನಿಮಗೆ ಏನು ವ್ಯತ್ಯಾಸ ಕಂಡು ಬಂತು ಅಂದ್ರಲ್ಲ? ತೆಂಗಿನ ಗಿಡದಲ್ಲಿ ಇಳುವರಿ ಬರವಲ್ಲ ಸರ್. ಇಳುವರಿ ಇದೆ, ಕಾಯಿ ಕೊಬ್ಬರಿ ತೂಕ ಬರ್ತಾ ಇದೆ. ಕೊಬ್ಬರಿ ತೂಕ ಚೆನ್ನಾಗಿ ಇದೆ. ಹೋದ ವರ್ಷ ಆಚೆ ವರ್ಷ ಎಲ್ಲ ಚೆನ್ನಾಗಿ ಒಳ್ಳೆ ಜಾಸ್ತಿ ಕಾಯಿ ಬಿದ್ದಿದ್ದು. ಈಗ ಒಂದು ಸ್ವಲ್ಪ ರೋಗ ಬಂದಿದೆಯಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಅದು ನ್ಯಾಚುರಲ್, ಎಲ್ಲ ಥರ ಆಗಿದೆ. ನ್ಯಾಚುರಲ್ ಆಗಿ ಎಲ್ಲ ಕಡೆನೂ ಪ್ರಕೃತಿ ಇರೋ ವಿಕೋಪ ಏನು ಮಾಡೋಕ್ಕಾಗಲ್ಲ ಸರ್. ಆದಷ್ಟು ಪರವಾಗಿಲ್ಲ, ಕಾಯಿ ದೃಢವಾಗಿದ್ದಾವೆ, ತೂಕನೂ ಬರ್ತಾ ಇದೆ. ತೂಕನೂ ಚೆನ್ನಾಗಿ ಬರುತ್ತೆ. ನುಸಿ ಇಲ್ಲ, ಒಂದು ಸ್ವಲ್ಪ ಕಡಿಮೆ ಆಗಿದೆ, ಆದ್ರೂ ಐತೆ, ಇದೆ. ಇದೆ. ಅದೇನು ತೆಂಗಿನ ಮರದ ಭಾರಿ ಕಷ್ಟ, ಹೇಳಕ್ಕಾಗಲ್ಲ. ತೆಂಗಿನ ಮರದ್ದು ಹೇಳ್ಬೇಕಂದ್ರೆ ಅಳಿವಿನ ಅಂಚಿನಲ್ಲಿದೆ ತೆಂಗಿನ ಗಿಡದ ಎಲ್ಲ ಕಡೆನೂ ರೋಗಗಳು ರೋಗ ಆಗ್ಬಿಡುತ್ತೆ. ಓಕೆ.
ಮತ್ತು ಜನಸಾಮಾನ್ಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನಸಾಮಾನ್ಯರು ಈಗ ಬೇರೆ ರೈತರು ಉಪಯೋಗಿಸಿದ್ರೆ ಒಳ್ಳೇದು. ಈ ರಾಸಾಯನಿಕನೆಲ್ಲ ಬಿಟ್ಬಿಟ್ಟು ಇದನ್ನೆಲ್ಲ ಉಪಯೋಗಿಸಿದ್ರೆ ಮುಂದೆ ಭೂಮಿ ಪೋಷಕತೆ ಕಾಪಾಡ್ಕೋಬೋದು. ಸುಮ್ಮನೆ ರಾಸಾಯನಿಕ ಹಾಕಿದ್ರೆ ಎಲ್ಲ ಇದಾಗೋಗುತ್ತೆ. ಪರವಾಗಿಲ್ಲ, ಇದರಲ್ಲೇ ಹಂಗೆ ಕಂಟಿನ್ಯೂ ಆದರೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ನಾವು ಕ್ವಾಲಿಟಿ ಉಳಿಸ್ಕೋಬೋದು. ಇದಕ್ಕೆ ಅನುಕೂಲ ಆಗುತ್ತೆ. ಈಗ ರಾಸಾಯನಿಕ ಗೊಬ್ಬರ ಹಾಕಿದ್ರೆ 1 ವರ್ಷ 2 ವರ್ಷ ಜಾಸ್ತಿ ಫಸಲು ಬಿಟ್ಬಿಡುತ್ತೆ, ಆಮೇಲೆ ಮರನೇ ಹೋಗುತ್ತೆ, ಆಗುತ್ತೆ. ಇದು ಉಳ್ಕೊಂತ ಇರುತ್ತೆ, ಆಮೇಲೆ ಚೆನ್ನಾಗುತ್ತೆ, ಜಾಸ್ತಿ ದಿನ ಇರುತ್ತೆ, ವರ್ಕೌಟ್ ಆಗುತ್ತೆ. ನಿಮಗೆ ನಮ್ಮ ಕಾಂಪೋಸ್ಟ್ ಬಯೋಗ್ರೀನ್ ಕಾಂಪೋಸ್ಟ್ ಸಮಾಧಾನ ಇದೆ ಸರ್ ನಮಗೆ. ಓಕೆ ವೀಕ್ಷಕರೇ, ನೀವು ನಮ್ಮ ಚಂದಾದಾರರು ಆಗಲು ಬಯಸಿದರೆ ನಮ್ಮ ಸಂಪರ್ಕ ಸಂಖ್ಯೆ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಪರ್ಕ ಸಂಖ್ಯೆ 98881966 988881966 ಈ ನಂಬರ್ಗೆ ದಯವಿಟ್ಟು ನೀವು ನೇರವಾಗಿ ನಮ್ಮ ಜೊತೆ ಸಂಪರ್ಕ ಮಾಡಿ ಮಾತಾಡ್ಬೋದು. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ಬಯೋಗ್ರೀನ್ ಕಾಂಪೋಸ್ಟ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಇತರರಿಗೂ ಕೂಡ ಶೇರ್ ಮಾಡಿ. ಸರ್, ತುಂಬ ಥ್ಯಾಂಕ್ಸ್ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಕ್ಕೆ. ಒಳ್ಳೆಯದು. ಹೀಗೆ ಯಾವಾಗಲೂ ನಾವು ಆಗ್ತಾ ಇರ್ತೀವಿ ಬಿಡಿ, ರೆಗ್ಯುಲರ್ ಆಗಿ ಬಳಸ್ತಾ ಇರಿ. ಮತ್ತು